ಶಿವನ ತಲೆಯ ಮೇಲೆ ಚಂದ್ರ ಏಕೆ ಇದೆ ಎಂದು ನಿಮಗೆ ಗೊತ್ತಾ? ಈ ಕತೆ ಸಮುದ್ರ ಮಂಥನದ ಸಮಯದಿಂದ ಬಂದಿದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನವನ್ನು ಮಾಡಿದರು. ಮಂಥನದ ಸಮಯದಲ್ಲಿ ಅಮೃತದೊಂದಿಗೆ ಇತರ ಅನೇಕ ಆಭರಣಗಳು ಮತ್ತು ವಸ್ತುಗಳು ಹೊರಬಂದವು. ಆದರೆ ಇದ್ದಕ್ಕಿದ್ದಂತೆ ಸಮುದ್ರದಿಂದ ಭಯಾನಕ ವಿಷ ಹೊರಬಂದಿತು ಮತ್ತು ಶಿವನು ಆ ವಿಷವನ್ನು ತನ್ನ ಗಂಟಲಿನಲ್ಲಿ ಹೀರಿಕೊಂಡಾಗ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅಂದಿನಿಂದ ಶಿವನನ್ನು ನೀಲಕಂಠ ಮಹಾದೇವ ಎಂದು ಕರೆಯಲಾಯಿತು. ವಾಸ್ತವವಾಗಿ ವಿಷದ ಪರಿಣಾಮವು ತುಂಬಾ ತೀವ್ರವಾಗಿತ್ತು. ಶಿವನ ದೇಹದಲ್ಲಿ ಭಯಾನಕ ಶಾಖವು ಉದ್ಭವಿಸಲು ಪ್ರಾರಂಭಿಸಿತು. ಇದನ್ನು ನಿಯಂತ್ರಿಸಲು ಎಲ್ಲಾ ದೇವತೆಗಳು ಒಟ್ಟಾಗಿ ಬಂದು ಪರಿಹಾರದ ಬಗ್ಗೆ ಯೋಚಿಸಿದರು. ಆಗ ಚಂದ್ರನು ಮುಂದೆ ಬಂದು ಶಿವನಿಗೆ, ಓ ದೇವರೇ, ದಯವಿಟ್ಟು ನಿನ್ನ ತಲೆಯ ಮೇಲೆ ನನಗೆ ಒಂದು ಸ್ಥಾನವನ್ನು ಕೊಡು. ನನ್ನ ತಂಪು ಈ ವಿಷದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿನಗೆ ತಂಪು ನೀಡುತ್ತದೆ. ನಂತರ ಶಿವನು ಚಂದ್ರನ ಈ ವಿನಂತಿಯನ್ನು ಸ್ವೀಕರಿಸಿ ಅವನ ತಲೆಯ ಮೇಲೆ ಇರಿಸಿದರು. ಚಂದ್ರನ ತಂಪಾದ ಕಿರಣಗಳು ತಕ್ಷಣವೇ ವಿಷದ ಪರಿಣಾಮವನ್ನು ಶಾಂತಗೊಳಿಸಿದವು ಮತ್ತು ಜಗತ್ತು ಮತ್ತೆ ಸುರಕ್ಷಿತವಾಯಿತು. Download ShareChat.